ನಾನು ಫಸ್ಟ್ ಧನ್ಯವಾದ ಹೇಳ್ತೀನಿ ಯಡಿಯೂರಪ್ಪನವರಿಗೆ. ಅವರು ನಮಗೆ ಮರಾಠ ವಿಕಾಸ್ ಮಹಾಮಂಡಳ ಮಾಡಿದ್ದಾರೆ, ಅದಕ್ಕೆ ನಾವು ಧನ್ಯವಾದ ಹೇಳ್ತೇವೆ. ಬಟ್ ರಾಜಕೀಯವಾಗಿ ನಮಗೆ ಜೀವನ ತಿಳಬೇಕಾದ್ರೆ ಕರ್ನಾಟಕದಲ್ಲಿ ಈಗ ಆಲ್ರೆಡಿ ಒಬ್ಬ ಕೇಂದ್ರೀಯ ಮಂತ್ರಿ ರಾಜ್ಯ ಮಂತ್ರಿ ಇದ್ದಾರೆ, ಸಂತೋಷ್ ಲಾಡ್ ಇದ್ದಾರೆ. ನಮ್ಮ ಅಂಜಲಿ ತಾಯಿ ನಿಂಬಾಳ್ಕರ್ಗೆ ಒಂದು MP ಟಿಕೆಟ್ ಕೊಟ್ಟಿದ್ದಾರೆ. ಶ್ರೀನಿವಾಸ್ ಮಾನೆ MLA ಇದ್ದಾರೆ. ನಮ್ಮಲ್ಲಿ BJPದಲ್ಲಿ ಶ್ರೀಮಂತ್ ಪಾಟೀಲ್ ಮಿನಿಸ್ಟರ್ ಇದ್ದರು. 3 ತಿಂಗಳಲ್ಲಿ ತೆಗೆದಾಕಿದ್ರು ಅವರಿಗೆ. ಏನು ನ್ಯಾಯ ನಮಗೆ ಸಿಗಬೇಕು? ನಾವು ಓಟ್ ಹಾಕಬೇಕು ಕಣ್ಣು ಮುಚ್ಚಿ ನಿಮಗೆ. ನೀವು ನಮಗೆ ಬೆನ್ನಿಗೆ ಚೂರಿ ಹಾಕ್ತೀರಾ? ನೀವು ಎಲ್ಲಿ ರಾಜಕೀಯ ಅಸ್ತಿತ್ವ ಮರಾಠರಿಗೆ ಇದೆ ಅಂತ? ಇಡೀ ಮರಾಠ ಜನ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ನಾವು ಹೋರಾಟ ಮಾಡ್ತೇವೆ. ಯಾರು ನಮ್ಮ ಓಟ್ ತಗೊಂಡು ನಮಗೆ ಮೋಸ ಮಾಡ್ತಾರೆ, ಈ ಎಲೆಕ್ಷನಲ್ಲಿ ಬರ್ತಕ್ಕಂಥ ಎಲೆಕ್ಷನಲ್ಲಿ ಅವ್ರು ಸೋಲಿಸ್ಬಿಡ್ತೇವೆ. ಬೀದರಲ್ಲಿ ಎಲ್ಲ ನಮ್ಮ ಮರಾಠ ಜನಾಂಗದ ಎಲ್ಲ ಯುವಕರು, ಎಲ್ಲ ಹಳೆ ಸೀನಿಯರ್ ಲೀಡರ್ಸು ಯಾರ್ಯಾರು ಬರಬೇಕು ಅವರೆಲ್ಲರಿಗೆ ನಾವು ವಿನಂತಿ ಮಾಡಿ ಇಂಥ ಮುಖಾಂತರ ಮಾಡ್ತೇನೆ. ಬಂದು ಸಜೆಷನ್ ಕೊಡಬೇಕು. ಮತ್ತು ಸಾಮಾನ್ಯ ಜನ ಏನಿದ್ದಾರೆ ಮನೆಯಲ್ಲಿ ಕೂತಿದ್ದವರು, ಮುಗ್ಧ ಜನ ನಾವೇನು ಮರಾಠ ಜನಾಂಗ ಅವ್ರಿಗೆ ಗೊತ್ತಾಗಿದೆ. ಇವ್ರು ಏನು ಸುಳ್ಳು ಹೇಳಿಕೆ ಕೊಡ್ತಾ ಇದ್ದಾರೆ, ನಾನು MLC ಮಾಡ್ತೀನಿ, ನಿಮ್ಮ ರಾಜ ಮಾಡ್ತೀನಿ, ಅದು ಎಲ್ಲ ಸುಳ್ಳು. ಯಾರೋ MLC ಮಾಡಲ್ಲ. ಮಾಡಬೇಕಾದ್ರೆ ಯಾಕಪ್ಪ ನೀನು ಒಂದು ಸೆಕೆಂಡ್ ನಮಗೆ ಮಾತಾಡಿಲ್ಲ ನೀನು ಪಾರ್ಲಿಮೆಂಟಲ್ಲಿ? ಅವರೇ ಹೇಳಿದಾರಲ್ಲ ಯಾವ ಮಂತ್ರಿ ಏನು ಮಾಡ್ತಾರಂತೆ. ಯಾಕೆ ಇಲ್ಲಿಂದ ಕೆಲವೊಮ್ಮೆ ನಮ್ಮ ಮರಾಠ ಮುಖಂಡರಿಗೆ ಹೋಗಿ ಕಳಿಸಿ ಅವ್ರೇನು ಫಾಲೋವರ್ಸ್ ಇರ್ತಾರ ಪಾಪ ಅವ್ರಿಗೆ ಏನೋ ಹೇಳಿರಬೇಕು. ಏನು ಅದನ್ನು ರಾಜಕೀಯದ ನಾವು ಹೇಳೋದು ಮಂತ್ರಿ ಅಂಬದಕ್ಕಿಂತ ಈಗ ಅವರು ನೋಡ್ರಿ ಮರಾಠ ಮೀಟಿಂಗ್ ತೊಗೊಂಡಿದ್ದಾರೆ ಬೀದರಲ್ಲಿ. ಆ ಮೀಟಿಂಗಲ್ಲಿ ಹೋಗಿ ಸಂಸದರು ನಮ್ಮ BJP ನಮ್ಮ ಜಿಲ್ಲಾಧ್ಯಕ್ಷರು ಕೊಡ್ತಾರೆ. ಅದು ಮರಾಠ ಮೀಟಿಂಗ್ ಆಯಿತಾ? ಸಮರ್ಥನೆ ಆಯಿತಾ? ಬೈ ಫೋರ್ಸ್ ಬಲ್ಲಿ ಮರಾಠ ಜನರಿಗೆ ಒಂದು ಜಾಗ ಕಟ್ಕೊಂಡು ನೀವು ನಮ್ಮ ಸಮರ್ಥನೆ ಇದೆ ಅಂತ ಹೇಳಿದ್ರೆ ಅದನ್ನು ಸಮರ್ಥನೆನಾ? ನಾವು ಅವರು ಮಂತ್ರಿ ಬಂದು ಒಂದು ಚೇರ್ ಮೇಲೆ ಕೂತ್ಕೊಂಡು ಯಾವ ರೀತಿಯಲ್ಲಿ ನಮ್ಮ ಜನರಿಗೆ ಹೆಂಗೆ ದಿಶಾಬುಲ್ ಮಾಡ್ತಾ ಇದ್ದಾರೆ ತಮ್ಮ ಎಲ್ಲ ಮುಖಾಂತರ ನಿಮಗೆಲ್ಲ ಗೊತ್ತಾಗಿದೆ.